ಬೆಸ್ಟ್ ಫ್ರೆಂಡ್ಸ್ಗೆ ಆಯ್ ಆಮೇಲೆ ಶರಣ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ, ಬ್ಲೆಸ್ ಮಾಡಿರೋಕ್ಕೆ ಒಳ್ಳೆಯದು. ಆಮೇಲೆ ಈ ತಾಯಿದ ಜೊತೆ ನಮ್ಮದು 3ನೇ ಸಿನಿಮಾ ಇಲ್ಲಿ ನಾನು ಪೂಜೆ ಮಾಡ್ತಾ ಇರೋದು. ಇವತ್ತವರೆಗೂ ಆ 3 ಸಿನಿಮಾನು ಚೆನ್ನಾಗಾಗಿದೆ. ಆಮೇಲೆ ಈ ಸಿನಿಮಾ ಬಗ್ಗೆ ಮಾಡಬೇಕಂದ್ರೆ ಸರ್ವೆ ನಂಬರ್ 45 ನಮ್ಮ ಶಿವು, ಇದು ನಂದು ಒಂದು 2ನೇ ಕಾಂಬಿನೇಷನು. ಆಲ್ರೆಡಿ ನಾನು ಇವರು ರಾಣಾಕ್ಷ ಅಂತ ಮೂವಿಲಿ ಕೋ ಡೈರೆಕ್ಟರ್ ಇದ್ದಾಗಲೇ ಹೇಳಿದರು, ಈ ಥರ ಒಂದು ಚಿಕ್ಕದಾಗಿ ಒಂದು ನೀಟಾಗಿ ಒಂದು ಒಳ್ಳೆ ಕಂಟೆಂಟ್ ಮಾಡ್ತಾರೆ ಸಿನಿಮಾ ಮಾಡ್ತಾಯಿದ್ದೀನಿ ಅಂತ. ಸೊ ಸೇಮ್ ಟೀಮು, ಗೊತ್ತಿರೋನು, ಅವ್ನ ಸ್ಟೈಲ್ ಹೆಂಗೆ ಅನ್ನೋದು ಗೊತ್ತಿರೋದ್ರಿಂದ ಅವರು ಮೂರ್ತಿ ಸರ್ ಎಲ್ಲ ನಾವೆಲ್ಲ ಸೇರಿಕೊಂಡು, ರಘು ಮಾಸ್ಟರು ನಾವೆಲ್ಲ ಒಂದು ಕಾಂಬಿನೇಷನ್, ಎಲ್ಲ ಒಂದು ಒಳ್ಳೆ ಕಾಂಬಿನೇಷನಿಂದ ಒಂದು ಒಳ್ಳೆ ಸಿನಿಮಾ ಮಾಡ್ತಾಯಿದ್ದೀವಿ. ಒಂದು ಒಳ್ಳೆ ಕಂಟೆಂಟ್ ಇರೋದು, ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಒಂದು ಸರ್ವೆ ನಂಬರ್ 45 ಚಿತ್ರದ ಮುಹೂರ್ತಕ್ಕೆ ಆಗಮಿಸಿ ನಮಗೆಲ್ಲ ಒಂದು ಆಶೀರ್ವಾದ ಕೋರಿದಂಥ ಶರವಣ ಸರ್ಗೆ, ಹಾಗೆ ಎಚ್ ವಾಸು ಸರ್ಗೆ, ಹಾಗೆ ಹಿರಿಯ ಛಾಯಾಗ್ರಾಹಕರಾದಂಥ ಜೆ ಸರ್ ಅವರಿಗೆ ನಾವು ವಂದನೆಯನ್ನು ಅರ್ಪಿಸ್ತಾ, ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಒಂದು ನಮಸ್ಕಾರವನ್ನು ತಿಳಿಸ್ತಾ, ಇವತ್ತು ಏನು ಸರ್ವೆ ನಂಬರ್ 45 ಇದೆ, ಈ ಚಿತ್ರಕ್ಕೆ ಸಂಭಾಷಣೆಕಾರನಾಗಿ ನಾನು ಕೆಲಸ ಮಾಡಿದ್ದೀನಿ. ನನ್ನ ಹೆಸರು ಚಕ್ರಿ ಕಿರಿಸೇವೆ ಅಂತ. ಈ ಹಿಂದೆ ಮರ್ಯಾದೆ ಕ್ಷಮಿಸು ಮತ್ತು ರಣಾಕ್ಷ ಅನ್ನೋ ಚಿತ್ರಕ್ಕೆ ಶಿವು ನಮ್ಮ ಜೊತೆ ಕೆಲಸ ಮಾಡಿದರು. ಅವರು ಈ ಥರ ಕತೆ ಮಾಡ್ಕೊಂಡಿದ್ದೀನಣ್ಣ ಅಂತ ಹೇಳಿದಾಗ ಸರಿಯಪ್ಪ ಆಯಿತು ಅಂತ ಹೇಳಿದೆ. ಇಲ್ಲ ನೀವೇ ಸಂಭಾಷಣೆ ಬರ್ಕೊಡಿ ಅಂತ ಕೇಳಿದರು. ಅದಕ್ಕೂ ಕೂಡ ನಾನು ಮರ್ಯಾದೆ ಕ್ಷಮಿಸು ಮತ್ತು ರಣಾಕ್ಷಗೆ ಸಂಭಾಷಣೆಗೆ ವರ್ಕ್ ಮಾಡಿದ್ದೆ. ಹಾಗಾಗಿ ಈ ಸಿನಿಮಾದಲ್ಲಿ ವರನಂದಿ ಪ್ರೊಡಕ್ಷನ್ನಿಂದ ಸಂಪೂರ್ಣ ಸಂಭಾಷಣೆಕಾರನಾಗಿ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಸಹ ನಿರ್ದೇಶಕನಾಗಿ ಕೂಡ ಕೆಲಸ ಮಾಡ್ತಾಯಿದ್ದೀನಿ. ಇದರಲ್ಲಿ ಕತೆ ಚೆನ್ನಾಗಿದೆ. ಸರ್ವೆ ನಂಬರ್ 45 ಇವತ್ತೇನು ಒಂದು ಇಂಚು ಭೂಮಿಗೋಸ್ಕರ ರೈತರುಗಳು ಕಿತ್ತಾಡ್ಕೋತಾರೆ. ಆ ಸರ್ವೆ ನಂಬರು ಏನೇ ಆದರೂ ಸರ್ವೆ ನಂಬರ್ ಮೇಲೆ ಕೋರ್ಟಿ ಕೇಸ್ ಹೋಗುತ್ತೆ. ಅದು ಹೆಂಗೋಗಿ ತಿರ್ಕೊಂಡು ಬರುತ್ತೆ, ಮತ್ತೆ ಅಲ್ಲಿಗೆ ನಿಂತ್ಕೊಳ್ಳುತ್ತೆ. ಇದು ಕಥೆಯ ಒಳಾಂಧ್ರ. ಕತೆ ಚೆನ್ನಾಗಿದೆ. ಇದರಲ್ಲಿ ಕ್ಯಾರೆಕ್ಟ್ರು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕಲಾವಿದರು ಕೂಡ ಕತೆಗೆ ಸಂಬಂಧಪಟ್ಟ ಹಾಗೇ ಮಾಡ್ತಾಯಿದ್ದಾರೆ. ಕತೆ ಚೆನ್ನಾಗಿದೆ. ನನ್ನ ಹೆಸರು ಶಿವಕುಮಾರ್ ಅಂತ. ನಾನು ಮುಂಚೆ ಕಲ್ಲಲು ಮದೇವ ಓಲು ಮದೇವ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ, ಮಧುಸೂರ ಭಕ್ತಿಗೀತೆಗಳು. ಅದಾದ ನಂತರ ಎಚ್ ವಾಸು ಸರ್ ಜೊತೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ, ಮತ್ತು ರಾಘವ್ ಸರ್ ಜೊತೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ. ಸಿನಿಮಾ ಡೈರೆಕ್ಷನ್ ಟೀಮಲ್ಲಿ ತುಂಬ ಸಿನಿಮಾದಲ್ಲಿ ವರ್ಕ್ ಮಾಡಿ ಇನ್ನು ಕೆಲಸಗಳು ಇಟ್ಕೊಂಡು ನಾವೊಂದು ಟೀಮ್ ಕೊಟ್ಕೊಂಡು ಸರ್ವೆ ನಂಬರ್ 45 ಅಂತ ಒಂದು ಕತೆ ಮಾಡಿ ಹುಡ್ಕಾಡುವಾಗ ವರನಂದಿ ಸಿನಿ ಅಂತ ಒಂದು ಪ್ರೊಡಕ್ಷನ್ ಅವರು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಆ ಪ್ರೊಡಕ್ಷನ್ಗೆ ನಮ್ಮ ಇಡೀ ತಂಡದ ಕಡೆಯಿಂದ ನಾವು ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ನೀವೆಲ್ಲ ಯಾರೇ ಸಿನಿಮಾ ಮಾಡಿದ್ರೆ ಒಳ್ಳೊಳ್ಳೆ ಸಿನಿಮಾಗಳೇ ಗೆಲ್ಸಿದ್ದೀರಿ. ನಾವೊಂದು ಒಳ್ಳೆ ಸಿನಿಮಾ ಮಾಡ್ಕೊಂಡು ಬರ್ತೀವಿ, ನಿಮ್ಮ ಸಪೋರ್ಟ್ ಇರಬೇಕು. ನಾವೇನು ಹೆಚ್ಚು ಮಾತಾಡೋಲ್ಲ, ನೀವೆಲ್ಲ ಇಲ್ಲಿ ಬಂದು ನಮಗೆಲ್ಲ ಈ ಥರ ಒಂದು ಇದನ್ನು ಮಾತಾಡೋದು. ಸರ್ವೆ ನಂಬರ್ 45 ಅಂತಂದರೆ ಸರ್, ಅದು ಒಂದು ಸರ್ವೆ ನಂಬರ್ 45 ಅಂದರೆ ಒಂದು ಸರ್ಕಾರದಿಂದ ಒಂದು ನಂಬರ್ ಕೊಟ್ಟಿದ್ದಾರೆ ಜಮೀನಿಗೆ. ಆ ಜಮೀನಿಗೆ ಸರ್ವೆ ನಂಬರ್ 45 ಅಂತಂದರೆ ಅದರಲ್ಲಿ ಏನೇನು ಆಗ್ತಿವೆ ಅನ್ನೋ ವಿಷಯಗಳು ತುಂಬ ವಿಷಯ ಇದೆ. ನಾವು ಇವಾಗ ಮಾತಾಡಲ್ಲ, ಸಿನಿಮಾ ಮಾಡ್ಕೊಂಡು ಬರ್ತೀವಿ ಸರ್. ಅವಾಗ ಖಂಡಿತ ನಿಮ್ಮ ಸಪೋರ್ಟ್ ಇರಬೇಕು. ಒಂದು ಒಳ್ಳೆ ಸಿನಿಮಾಗಳು ಯಾರೇ ಮಾಡಿದ್ರು ಗೆಲ್ಸಿದ್ದೀರಾ. ನಾವು ಒಂದು ಒಳ್ಳೆ ಸಿನಿಮಾ ಮಾಡ್ಕೊಂಡು ಬರ್ತೀವಿ, ನಿಮ್ಮ ಆಶೀರ್ವಾದ ಇರಬೇಕು ಸರ್. ಇದಕ್ಕೆ ಮುಂಚೆ ಎಚ್ ವಾಸು ಸರ್ ಹತ್ರ ಒಂದು ಸಿನಿಮಾ ಸಾಮರ್ಥ್ಯ ಅಂತ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದೆ. ಆಮೇಲೆ ರಾಘವ್ ಸರ್ ಅಂತ ಅವ್ರ ಜೊತೆ ಒಂದು 2 ಸಿನಿಮಾ ಅಸೋಸಿಯೇಟಾಗಿ ವರ್ಕ್ ಮಾಡಿದೆ. ಮುಂಚೆ ಕಲ್ಲಲು ಮದೇವ ಓಲು ಮದೇವ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ. ಇದೆಲ್ಲ ಮಾಡ್ಕೊಂಡು ಬಂದು ಸಿನಿಮಾ ಫೀಲ್ಡಲ್ಲಿ ಕೆಲಸ ಮಾಡ್ಕೊಂಡು ಬಂದು ಒಂದು ಸಬ್ಜೆಕ್ಟ್ ಮಾಡಿಕೊಂಡು ಇಲ್ಲೆಲ್ಲ ಹುಡ್ಕಾಡ್ತಿರುವಾಗ ವರನಂದಿ ಪ್ರೊಡಕ್ಷನ್ ಅವರು ಈ ಥರ ಹೇಳಿದಾಗ ಏನೋ ಮಾಡಿ ಅಂತ ಹೇಳಿದ್ರು. ಅವರ ಆಶೀರ್ವಾದದಿಂದ ಏನೋ ಒಂದು ಟೀಮ್ ಕೊಟ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀವಿ. ನಾವು ಖಂಡಿತ ಒಳ್ಳೆ ಸಿನಿಮಾ ಮಾಡ್ತೀವಿ. ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಬೇಕು ಸರ್. ಖಂಡಿತ ನಮ್ಮ ಸಿನಿಮಾ ಒಳ್ಳೆ ಸಿನಿಮಾ. ಟೆಕ್ನಿಷಿಯನ್ಸ್ ಅಂತಂದರೆ ಇದು ಕ್ಯಾಮ್ರಾಮೇನು ದೀಪಕ್ ಸರು, ಮತ್ತು ಮ್ಯೂಸಿಕ್ಕು ವಿಶಾಲ ಲಪ್ಪು, ಸಂಭಾಷಣೆ ಸಹ ನಿರ್ದೇಶನ ಚಕ್ರಿ ಕಿರಿಸೇವೆ ಮಾಡ್ತಿದ್ದಾರೆ. ಇಲ್ಲ, ಇದು ಗಿಲ್ಲಿ ನಟವರು ಅಂತಂದರೆ ಲೀಡಿ ಅವ್ರನ್ನೇ. ಇದು ಸರ್ವೆ ನಂಬರು ಅಂತಂದರೆ ಒಂದು ಸರ್ವೆ ನಂಬರ್ ಸುತ್ತ ಹೋಗೋವಂಥ ಕತೆ. ಆ ಕತೆಗಳಲ್ಲಿ ಯಾವ್ಯಾವ ಪಾತ್ರ ಬರ್ತವೆ ಎಲ್ಲರದ್ದು ಒಳ್ಳೊಳ್ಳೆ ಕ್ಯಾರೆಕ್ಟರ್ ಇದೆ. ಕತೆ ತುಂಬ ಚೆನ್ನಾಗಿದೆ. ಖಂಡಿತ ಒಳ್ಳೆ ಸಿನಿಮಾ ಮಾಡ್ಕೊಬರ್ತೀವಿ.